ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿಯ ಗ್ರಾಮಸ್ಥರಿಗೆ ಶವ ಸಂಸ್ಕಾರಕ್ಕೆ 52 ಸೆಂಟ್ ಜಾಗದ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಸಿದ್ದಾಪುರದ ಸ್ವರ್ಣಮಾಲಾ ಸಭಾಂಗಣದಲ್ಲಿ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ವತಿಯಿಂದ ಶ್ರೀ ನಾರಾಯಣಗುರುಗಳ ಜಯಂತಿಯನ್ನು ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 3:30 ಗಂಟೆ ಆದರೂ ಉದ್ಘಾಟನೆಯಾಗಲಿಲ್ಲ. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿಯ ಗ್ರಾಮಸ್ಥರಿಗೆ ಶವ ಸಂಸ್ಕಾರಕ್ಕೆಂದು 52 ಸೆಂಟ್ ಜಾಗದ ಹಕ್ಕುಪತ್ರವನ್ನು ಶಾಸಕರು ವಿತರಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಬೈಚನಹಳ್ಳಿಯಲ್ಲಿ ಗ್ರಾಮಸ್ಥರ ಹೋರಾಟಕ್ಕೆ ಸ್ಪಂದಿಸಿದ ಶಾಸಕ ಡಾಕ್ಟರ್ ಮಂತರ್ಗೌಡ ಅವರು ಹಿಂದೂ ರುದ್ರಭೂಮಿಗೆ 52 ಸೆಂಟ್ ಜಾಗ ಮಂಜೂರು ಮಾಡಿದ್ದು ದಾಖಲೆ ಪತ್ರ ಹಸ್ತಾಂತರಿಸಿದರು. ಬೈಚನಹಳ್ಳಿ ಮಾರಮ್ಮ ದೇವಾಲಯದ ಮುಂಭಾಗ ನಡೆದ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರಿಗೆ ದಾಖಲೆ ಪತ್ರ ಹಸ್ತಾಂತರಿಸಿದರು. ನಂತರ ಮಾತನಾಡಿದ ಅವರು, ರಾಜಕಾರಣಿಗಳು ಮಾನವೀಯತೆ ದೃಷ್ಟಿಯಿಂದಲೂ ಕಾರ್ಯನಿರ್ವಹಿಸಬೇಕಿದೆ. ಮಾನವ ಗತಿಸಿದ ನಂತರ ಅಂತ್ಯ ಸಂಸ್ಕಾರ ಕಾರ್ಯ ಅತ್ಯಂತ ಗೌರವಯುತವಾಗಿ ನಡೆಯಬೇಕಿದೆ. ಇದಕ್ಕೆ ಸಮರ್ಪಕ ರುದ್ರಭೂಮಿ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಗ್ರಾಮಸ್ಥರ ಹೋರಾಟ ಇಂದು ಸಫಲವಾಗಿದ್ದು, ಮುಂದಿನ ದಿನಗಳಲ್ಲಿ ಇತರರಿಗೆ ಅನಾನುಕೂಲವಾಗದಂತೆ ಸರ್ಕಾರದ ಸೌಲಭ್ಯ ಪಡೆದುಕೊಂಡು ಸ್ಮಶಾನ ಅಭಿವೃದ್ಧಿ ಕಾರ್ಯ ನಡೆಸಲು ಸೂಚಿಸಿದರು. ವಾರ್ಡ್ ಸದಸ್ಯ ಹೋರಾಟ ಸಮಿತಿ ಪ್ರಮುಖರಾದ ಬಿಎಲ್ ಜಗದೀಶ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸ್ಮಶಾನದ ಕೊರತೆಯಿಂದ ಉಂಟಾಗಿದ್ದು ಸಮಸ್ಯೆಗಳನ್ನು ವಿವರಿಸಿದ ಅವರು ಈ ಭಾಗದ ನಿವೇಶನ ರಹಿತರಿಗೆ ನಿವೇಶನ ಒದಗಿಸಲು ಮನವಿ ಸಲ್ಲಿಸಿದರು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ವಿಪಿ ಶಶಿಧರ್ ಮಾತನಾಡಿ, ಕೇವಲ ಬೈಚನಹಳ್ಳಿ ಮಾತ್ರವಲ್ಲದೆ ಸುತ್ತಮುತ್ತಲ ಗ್ರಾಮದವರು ಕೂಡ ಈ ಸ್ಮಶಾನ ಉಪಯೋಗವಾಗಲಿದೆ. ಗ್ರಾಮದಲ್ಲಿ ಗೋಮಾಳ ಉಳಿವಿಗೆ ನಡೆದ ಬೃಹತ್ ಹೋರಾಟವನ್ನು ಮೆಲುಕು ಹಾಕಿದರು. ಇದೇ ಸಂದರ್ಭ ಗ್ರಾಮಸ್ಥರ ಪರವಾಗಿ ಶಾಸಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಸ್ಮಶಾನ ಹೋರಾಟ ಸಮಿತಿ ಪದಾಧಿಕಾರಿಗಳನ್ನು ಶಾಸಕರು ಸನ್ಮಾನಿಸಿ ಗೌರವಿಸಿದರು. ಇದೇ ಸಂದರ್ಭ ಪುರಸಭೆ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರು, ಉಪಾಧ್ಯಕ್ಷರಾದ ಪುಟ್ಟಲಕ್ಷ್ಮಿ, ಕೂಡ ಅಧ್ಯಕ್ಷರಾದ ಪ್ರಮೋದ್ ಮುತ್ತಪ್ಪ, ನಗರ ಕಾಂಗ್ರೆಸ್ ಅಧ್ಯಕ್ಷರಾದ ಜೋಸೆಫ್ ವಿಕ್ಟರ್ಸೋನ್ಸ್, ಕೆಪಿಸಿಸಿ ಸದಸ್ಯ ಮಂಜುನಾಥ್ ಗುಂಡೂರಾವ್, ಸದಸ್ಯರಾದ ಖಲೀಮುಲ್ಲಾ, ಅಮೃತರಾಜ್, ಸುರಯ್ಯ ಬಾನು, ಎಂಕೆ ದಿನೇಶ್, ಎಂಎಂ ಪ್ರಕಾಶ್, ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯ, ಸಿಇಒ ಗಿರೀಶ್, ಮಾಜಿ ಸದಸ್ಯರಾದ ಅಶೋಕ್, ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಚ್.ಎಸ್. ಅಶೋಕ್, ಗೆಳೆಯರ ಬಳಗದ ಪ್ರಮುಖರು, ಗ್ರಾಮಸ್ಥರು ಇದ್ದರು. ನಿರಂತರವಾಗಿ ನಾವ್ ಹೆಂಗ್ ಸುತ್ತಾ ಇದೀವಿ, ನೀವು ನಮ್ಮ ಜೊತೆ ಸುತ್ತಾಡಿಕೊಂಡು ಎಲ್ಲಾ ಕಾರ್ಯಕ್ರಮಕ್ಕೆ ಕೈ ಜೋಡಿಸಂತ ಸಂದರ್ಭದಲ್ಲಿ ನಿಮ್ಮ ಅವತ್ತು ಬೆಂಗಳೂರಲ್ಲಿ ಇದ್ದಂಥ ಸಂದರ್ಭದಲ್ಲಿ ರಘುವರು ಒಂದು 10 ವಿಡಿಯೋ ಹಾಕಿದ್ರು ನನಗೆ ನಿಮ್ಮ ಗ್ರೂಪಲ್ಲಿ. ರಘುವರ್ ನೀವೇ ಏನಂತಂದ್ರೆ, ಸ್ಟ್ರೈಕ್ ನಡೀತಾ ಐತೆ, ಉಣಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಏನ್ ಮಾಡ್ತಾ ಇದ್ದೀರಾ ಅಂತ ಒಂದು ಪಾಪ ಅಲ್ಲ ಅಂದ್ರೆ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ, ಮಾಧ್ಯಮದವರು ನಮ್ಮ ಮೇಲೆ ಇಂಪ್ಯಾಕ್ಟ್ ಇದೆ ಅಂತಂದ್ರೆ ಪಾಸಿಟಿವ್ ಆಗಿ ಇಂಪ್ಯಾಕ್ಟ್ ಇದೆ ಅಂತ, ಅದಕ್ಕೋಸ್ಕರ ನಿಮಗೂ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಪ್ರದಾಯದಲ್ಲಿ ಹುಟ್ಟದಲ್ಲಿ ಎಷ್ಟು ನಾವು ದೇವ್ರ ಥರ ನೋಡ್ತೀವಿ, ಸಾವೊಂದು ಸಂದರ್ಭದಲ್ಲೂ ನಮ್ಮ ಹೆಣಗಳನ್ನು ದೇವ್ರಂತ ನೋಡ್ಕೋತೀವಿ. ಕರೆಕ್ಟ್ ಇಲ್ವಾ? ನಾವು ಅದಕ್ಕೆ ಗೌರವ ಕೊಡಲಿಲ್ಲ ಅಂತ ಸಂದರ್ಭದಲ್ಲಿ ಅದಕ್ಕೆ ನಮಗೆಲ್ಲ ನಮ್ಮ ಹಿರಿಯರಿಗೆ ಅಗೌರವ ತರಂತ ಕೆಲಸ ನನ್ನ ಅನಿಸಿಕೆ. ಕರೆಕ್ಟ್ ಇಲ್ವಾ? ನೀವು ಹೇಳ್ದಂಗೆ ಆ ಅಂತಿಮ ಕ್ರಿಯೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಾವು ಅವ್ರ ಹಿರಿಯವ್ರ ಮಕ್ಕಳಾಗಿರ್ಬೋದು, ನೆಂಟರಾಗಿರ್ಬೋದು, ಅದಕ್ಕೆ ಅಸಾಧ್ಯ ಅಂದ್ರೆ ಒಳ್ಳೆ ರೀತಿಲಿ ಅದು ಒಳ್ಳೆ ಬೆಳವಣಿಗೆ ಅಲ್ಲ ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನೀವು ಹೇಳ್ದಂಗೆ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಹಿರಿಯವರು ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ದೇವ್ರ ಥರ ಕಳ್ಸೋದಂತ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅಷ್ಟೇ ಮುಖ್ಯದಲ್ಲಿ. ಏಕೆಂದ್ರೆ ನಮ್ಮ ಜಾಗ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಹೇಳ್ದಂಗೆ ಯಾರ್ದೋ ಜಾಗದಲ್ಲಿ ಹೋಗಿ ಕೈಕಾಲು ಭಿಕ್ಷೆ ಬೇಡಿ ಆ ಬೇರೆ ಬೇರೆ ರೀತಿಲಿ ಬಯಸ್ಕೊಂಡು ಗೀಸ್ಕೊಂಡು ಎಲ್ಲ ರೀತಿಲಿ ಅನುಭವಿಸಿ 20-30 ವರ್ಷದ ಸಮಸ್ಯೆನ ನೀವು ಹೇಳ್ದಂಗೆ ನಿಮ್ಮ ಒತ್ತಡದಂತಲ್ಲ, ನೀವು ಹೇಳ್ದಂಗೆ ಕೆಲವು ಟೈಮಲ್ಲಿ ನಾವು ರಾಜಕಾರಣಿಗಳು ಮಾನವತೆಯಲ್ಲೂ ಕೆಲಸ ಮಾಡಬೇಕು. ಮಾನವತೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಹೌದು ಕೆಲವು ಜನ ಪಕ್ಕದವ್ರು ಬೇಜಾರಾಗ್ಬೋದು, ಇದು ಬೇಜಾರಾಗ್ಬೋದು. ಮತ್ತು ನಾನು ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಹಳೆ ಕಾಲದಲ್ಲಿ ನಮ್ಮ ತೋಟದಗಳು ಮುಂದೆ ಬರಂತ ಮುಂದೆಗಳಲ್ಲೇ ನಮ್ಮ ಹಿರಿಯವ್ರನ್ನ ಉಣ್ತಿದ್ರು. ಕರೆಕ್ಟಾ ಇಲ್ವಾ? ನಮ್ಮ ನಮ್ಮ ಭಾಗದಲ್ಲೆಲ್ಲ ಹಂಗೆ ಮಾಡ್ಕೊಂಡು ಬಂದಿರೋಂಥ ಸಂದರ್ಭದಲ್ಲಿ, ಯಾಕಂದ್ರೆ ಹಿರಿಯವ್ರನ್ನ ನಾವು ಯಾವಾಗಲೂ ನಮ್ಮ ಮನಸ್ಸಲ್ಲಿ ಇರಬೇಕು, ನಾವು ನೆನೆಸ್ಕೋಬೇಕು. ಮತ್ತು ನೀವು ಹೇಳ್ದಂಗೆ ಬೈಚನಹಳ್ಳಿಲಿ ನಮ್ಮವ್ರಿಗೆ ಮನೆ ಇಲ್ಲ, ನಮಗೆ ಒಂದು ರೀತಿಲಿ ಜಾಗ ಇಲ್ಲ ಅಂತ ಸಂದರ್ಭದಲ್ಲಿ ನಾವು ಹಿರಿಯವ್ರಿಗೆ ಯಾವ ರೀತಿಲಿ ಗೌರವ ಸಲ್ಲಿಸ್ತೀವಿ ಅಂತ ಇವತ್ತು ನಮ್ಮ ರೆವಿನ್ಯೂ ಇಲಾಖೆಯವರು 52 ಸೆಂಟು ಏನು ನಮ್ಮ ಈ ಸ್ಮಶಾನ ಜಾಗಕ್ಕೆ ನಿಗದಿ ಮಾಡಿ RTC ಮುಖಾಂತರ ನಾವೇನು ಅಂದ್ರೆ ಮುನ್ಸಿಪಾಲಿಟಿಗೆ ಹ್ಯಾಂಡ್ ಓವರ್ ಮಾಡೋಂಥ ಕೆಲಸ ನಾವು ಇವತ್ತೇನೋ ಇಟ್ಕೊಂಡಿದ್ದೀವಿ. ತಮ್ಮೆಲ್ಲರದು ಶ್ರಮ ಇದೆ. 20-30 ವರ್ಷದ್ದು ಸತ್ಯಾಗ್ರಹ ಮಾಡಿದ್ದು, ನಿರಂತರವಾಗಿ ಜನ ಗಲಾಟೆ ಮಾಡಿದ್ದು, ಪಕ್ಕದವ್ರು ನಿಮ್ಮ ಮೇಲೂ ಗಲಾಟೆ ಮಾಡಿದ್ದು, ಅದೆಲ್ಲ ಇವತ್ತು ಶ್ರಮ ಒಂದು ಫಲ ಸಿಕ್ಕಿದೆ. ನಮ್ಮ ಕಡೆಯಿಂದ ನಿಮ್ಗೇನು ಇನ್ನೊಂದು ಸಹಾಯ ಆಗ್ಬೋದು ಅಂತಂದ್ರೆ ಈ ವಿಚಾರದಲ್ಲಿ, ಈಗ
ಕುಶಾಲನಗರ, ಬೈಚನಹಳ್ಳಿ ಇರ್ಬೋದು, ಅಕ್ಕಪಕ್ಕ ಎಲ್ಲ ಬೆಳೆದ್ಬಿಟ್ಟಿದೆ. ಎಲ್ಲ ಮನೆಗಳು ಎಲ್ಲ ಸುತ್ತ ಬಂದಿದೆ. ಶಶಿರವರು ಹೇಳಿದ್ರು, ಪಕ್ಕದವ್ರಿಗೂ ಬೇರೆ ರೀತಿಯಲ್ಲಿ ತೊಂದರೆ ಕೊಡ್ದಂಗೆ ನಾವೇನು ಮಾಡ್ಬೋದು ಅಂತಂದರೆ ಆದಷ್ಟು ದೊಡ್ಡದು ಒಂದು ಕಾಂಪೌಂಡ್ ಕಟ್ಕೊಟ್ರೆ ಈ ಸಮಸ್ಯೆನ ಬೇರೆಯವ್ರ ಪಕ್ಕದಲ್ಲಿ ಅವ್ರಿಗೂ ಅನನುಕೂಲ ಆಗಬಾರ್ದು ಅಂತ ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ನೀವೀಗ ಬೌಂಡ್ರಿ ಫಿಕ್ಸ್ ಮಾಡಿ, ನೀವು ಜಾಗ ಫಿಕ್ಸ್ ಮಾಡಿ, ಕಾಂಪೌಂಡಿಂಗು ಅದೇ ರೀತಿಲಿ ಒಳಗಡೆದೇನು ಅಭಿವೃದ್ಧಿ ಆಗಬೇಕು ನಾವೆಲ್ಲರೂ ಸೇರಿಕೊಂಡು ನಾವು ಕೈ ಜೋಡಿಸೋಣ. MLA ನಿಧಿಯಿಂದ ಇರ್ಬೋದು, ಇಲ್ಲಾಂದರೆ ನಾವು ಬೇರೆ ರೀತಿಯಲ್ಲಿ ನಿಧಿಯಿಂದ ಕೊಟ್ಟು ಅದನ್ನ ಒಂದು ಆ ಜಾಗಕ್ಕೆ ರಕ್ಷಣೆ ಪ್ಲಸ್ ಪಕ್ಕದ ಮನೆಯವ್ರಿಗೂ ತೊಂದರೆ ಆಗ್ದಂಗೆ ನಾವು ನೋಡ್ಕೊಳ್ಳೋಕ್ಕೆ ಅಂತ ಜವಾಬ್ದಾರಿ ತಗೋಣ. ಅದಕ್ಕೋಸ್ಕರ ನಾನು ಈ ಹಕ್ಕುಪತ್ರ ಏನು ನಮ್ಮ RTC ಏನು ಒದಗಿಸಿರೋಂಥ RTC ನಾನು ಎಲ್ಲ ಗೌರವಿತ ಬನ್ನಿ ಜಗತ್ ಒಂದು MLA ನಾವು ಜೀವನದಲ್ಲಿ ಯಾವುದೇ ಒಂದು ನಿಲ್ಲಿಸ್ಕೊಳ್ಳೋಕ್ಕೂ ಸಹ ಆಗಿರುವಂಥ ಒಂದು ಸಹಾಯನ ಮಾಡಿದ್ದಾರೆ. ಯಾಕೆಂತ ಹೇಳಿದ್ರೆ ಇದು ನಮ್ಮ ಗ್ರಾಮದ ಹೋರಾಟ ಅನ್ನೋದಕ್ಕಿಂತ ಹೆಚ್ಚಾಗಿ ದೇವರ ಅಂಗಡಿ ತೆಗೆದು ಮಾಡಬೇಕಾಗಿದ್ದ ಕೆಲಸ ಇದು. ಎಲ್ಲ ಗ್ರಾಮಸ್ಥರು ಎಲ್ಲ ಹಿರಿಯರು ಹೋರಾಟ ಮಾಡ್ಕೊಂಡು ಬಂದಿದ್ದು. ಆದರೆ ನಮ್ಮ ನಾವು ಹೇಳ್ದಂಗೆ ಯಾವುದೇ ಒಂದು ರೆಕಾರ್ಡ್ನ ಸಹ ನಾವು ಮೇಂಟೈನ್ ಮಾಡದೆ ನಮ್ಮ ಹೋರಾಟಗಳು ವೈಫಲ್ಯ ಕಂಡು ಬರ್ತಾ ಇದ್ದು. ನಾವು ಇವತ್ತು ಸಹ ನಾವು ಶಶಿನಾಗಲಿ ನಮ್ಮ ನಾಯಕರು ಯಾರಿದ್ದಾರೋ ಅಣ್ಣ ಮಂತ್ರನಿಗೂ ಸಹ ಹೋಗಿ ಯಾವುದೇ ಕಾರಣಕ್ಕೂ ಒಂದು ಲೆಟರ್ ಸಹ ಕೊಟ್ಟಿಲ್ಲ. ಹಾಗೆ ಅವ್ರ ಮನೆಗೆ ಹೋಗಿ ಸ್ಮಶಾನ ಮಾಡಿಕೊಡಿ ಅಣ್ಣ ಅಂತಲೂ ನಾನು ಕೇಳಿಲ್ಲ. ಆದರೆ ಅಣ್ಣ ನಮ್ಮ ಮಂತ್ರನ ಇವತ್ತು ನಾನೊಬ್ಬ MLA ಅಂದರೆ ಯಾವುದೇ ಒಂದು ಪಕ್ಷಕ್ಕೆ ನಾನು ಸೀಮಿತ ಅಲ್ಲ. ನಾನು ಮಡಿಕೇರಿ ವಿಧಾನಸಭಾ ಕ್ಷೇತ್ರದ MLA, ಪ್ರತಿಯೊಬ್ಬರ MLA, ನಾನು ಪ್ರತಿಯೊಬ್ಬರ ಮನೆ ಮಗ ಅಂತ ಹೇಳಿ ಇವತ್ತು ಅವರು ಒಂದು ದಿಟ್ಟ ಹೆಜ್ಜೆ ಇಟ್ಟು ನಮ್ಮ ಒಂದು ಕನಸನ್ನು ಸಹ ಇವತ್ತು ನಿಜವಾಗ್ಲೂ ಇದನ್ನ ನಮ್ಮ ಗ್ರಾಮಸ್ಥರು ಹಬ್ಬ ಅಲ್ಲ, ಇದು ಹಬ್ಬಕ್ಕಿಂತ ಹೆಚ್ಚಾಗಿ ನಾವು ಖುಷಿ ಪಡುವಂಥ ವಿಚಾರ. ನನಗೂ ಸಹ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡು ಬಂದಿತ್ತು. ಈ ಒಂದು ವಿಚಾರವಾಗಿ ನಾನು ಮೊದಲನೇದಾಗಿ ಅಣ್ಣ ಮಂತ್ರನಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕುಶಾಲನಗರದ ಹಿರಿಯರು ನಮ್ಮ ಶಶಿನರವರು ಹೋರಾಟಗಳ ಮುಖಾಂತರ ಇವತ್ತು ಕುಶಾಲನಗರ ತಾಲೂಕು ಇವತ್ತು ಏನಾಗಿದೆ ಅದಕ್ಕೆ ನಮ್ಮ ಪ್ರಮುಖ ಪಾತ್ರಗಳು ನಮ್ಮ ಶಶಿಯಣ್ಣ. ಅವರ ಹೋರಾಟಗಳನ್ನು ಸಹ ನಾವು ಕಣ್ಣಲ್ಲಿ ಕಾಣ್ಕೊಂಡು ಬಂದಿದ್ದೀವಿ. ಆ ಶಶಿಯಣ್ಣ ಸಹ ನಮ್ಮ ಜೊತೆಯಲ್ಲಿತ್ತು. ಇಲ್ಲ, ನನ್ನ ಗ್ರಾಮ ನನ್ನ ಬೈಚನಹಳ್ಳಿಯವರು ನಾನು ಯಾವುದೇ ಕಾರಣಕ್ಕೂ ಎಲ್ಲೂ ಸಹ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಶಶಿಯಣ್ಣ ನಮ್ಮ ಜೊತೆನೇ ನಿಂತು ಹಲವಾರು ವಿಚಾರಗಳಲ್ಲಿ ಹೋರಾಟ ಮಾಡಿಕೊಂಡು ನಮ್ಮ ಜೊತೆನೇ ಬಂದು ಇವತ್ತೇನು ನಮಗೆ ದಾಖಲೆ ಮಾಡ್ಕೊಂಡಿದ್ದಾರೆ. ನಾನು ನಮ್ಮ ಗ್ರಾಮಸ್ಥರ ಪರವಾಗಿ ಶಶಿಯಣ್ಣ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ವೇದಿಕೆ ಮುಖಾಂತರ ತಿಳಿಸ್ತೀನಿ. ಹಾಗೆ ಇನ್ನೊಬ್ಬರು ನಮ್ಮ ಆತ್ಮೀಯ ತಂದೆ ಸಮಾನರಾದಂಥ ನಮ್ಮ ಪ್ರಮೋದನರು ಸಹ ವೇದಿಕೆ ಬಂದಿದ್ದಾರೆ. ಯಾಕೆಂತ ಹೇಳಿದ್ರೆ ಇಲ್ಲಣ್ಣ, ನಾನು ಯಾಕೆಂದರೆ ಇವತ್ತು ನಾನೊಂದು ಈ ಮಟ್ಟಿಗೆ ಬರ್ತಾ ಇದ್ದಕ್ಕೆ ನಮ್ಮ ಪ್ರಮೋದ್ ಸಹ ಪ್ರಮುಖ ಪಾತ್ರ. ನಾನು ತುಂಬ ಕಷ್ಟವಿದ್ದಂಥ ಸಮಯದಲ್ಲಿ ನನಗೆ ಅವ್ರು ಕರೆ ಮಾಡಿ ನಾನೊಬ್ಬ ಇದ್ದೀನಿ ಕಣ ನಿಮ್ಮ ಜೊತೆ ಅಂತ ಹೇಳಿ ನನಗೆ ವೈಯಕ್ತಿಕವಾಗಿ ತುಂಬ ಸಹಾಯ ಮಾಡಿ ಇವತ್ತು ನನ್ನ ಈ ಒಂದು ಮಟ್ಟಕ್ಕೆ ತರಕ್ಕೆ ಅವರು ನನಗೆ ಪ್ರಮುಖ ಪಾತ್ರರು. ಹಾಗೆ ಅವ್ರಿಗೂ ನಾನು ಈ ವೇದಿಕೆ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನ ನಾನು ಸಲ್ಲಿಸ್ತೀನಿ. ಹಾಗೆ ನಮ್ಮ ಜೋಶಣ್ಣರು ಸಹ ನಾವು ಯಾವುದೇ ಕಾರಣಕ್ಕೂ ಧರ್ಮದ ವಿಚಾರಗಳಲ್ಲಿ ಬಂದಾಗ ನಾವೆಲ್ಲ ಒಗ್ಗಟ್ಟಾಗಿರ್ಬೇಕು. ಜಗದೀಶ್ ಸಹ ಬಾಡಿಗೆ ಕಟ್ಕೊಂಡು ಇವತ್ತು ಜೀವನ ಕಲಿತಾ ಇದ್ದಾರೆ ತಾಯಿಗಳು. ಅವರಿಗೆ ನೀವು ಏನಾರು ಸಹಕಾರ ಮಾಡಿ ಅವರಿಗೆ ಮನೆಯನ್ನು ಎಲ್ಲ ಸಹಿತ ಬರುವಂಥ ವ್ಯವಸ್ಥೆ ಮಾಡಿಕೊಟ್ರೆ ನಮ್ಮ ಗ್ರಾಮದ ಜನಗಳು ನಿಮ್ಮ ದೇವರಂತ ಪೂಜೆ ಮಾಡ್ತಾರಣ ಅಂತ ಹೇಳೋಕೆ ನಾನು ಈ ಸಮಯದಲ್ಲಿ ಇಷ್ಟಪಡ್ತೀನಿ. ಈ ಹೋರಾಟಗಳಲ್ಲಿ ಅನೇಕ ಹೋರಾಟಗಳಲ್ಲಿ ಭಾಗಿಯಾಗಿದೆ. ಒಂದು ನೆಮ್ಮದಿಯಾಗಿ ಒಂದು ಮನೆಯಲ್ಲಿ ಸಾವಾಯಿತು ಅಂತ ಹೇಳಿದ್ರೆ ಇಡೀ ಬೈಸಿನಲ್ಲಿ ಒಂದು ಶೋಕ ಕಾಣಿಸ್ಕೊಳ್ತಾ ಇತ್ತು. ಎಲ್ಲಿಯಪ್ಪ ಇದನ್ನು ಅಂತ್ಯ ಸಂಸ್ಕಾರ ಮಾಡೋದು, ಹೇಗೆ ಗೌರವಯುತವಾಗಿ ನಡೆಸ್ಕೊಡೋದು. ಒಂದು ಸಾವಿನ ದುಃಖ ಬೇರೆ, ಒಂದು ಸಾವಿನ ದುಃಖ ಒಂದು ಕಡೆ, ಸಾವಿನ ನೋವು ಒಂದು ಕಡೆ, ಮನೆಯಲ್ಲಿ ದುಃಖ ಮಡುಗಟ್ಟಿದೆ. ಆದರೆ ನೆಮ್ಮದಿಯಾಗಿ ಕಳಿಸ್ಕೊಡ್ಬೇಕಾದ್ರೆ ಎಲ್ಲಿ ಉಳೋದು? ಈ ಸಮಸ್ಯೆ ಭಾಳಷ್ಟು ವರ್ಷಗಳಿಂದ ನೆನೆಬದಿಗೆ. ಒಂದು ಕಾಲಘಟ್ಟದಲ್ಲಿ ಬೈಸಳ್ಳಿ ಗ್ರಾಮ ಮತ್ತು ಮುಳಸಳ್ಳಿ ಗ್ರಾಮ ಮಾತ್ರ ಇದ್ದಿದ್ದು, ಕುಶಾಲನಗರ ಇರಲಿಲ್ಲ. ಇಲ್ಲೊಂದಷ್ಟು ಜನ ವಸತಿ ಪ್ರದೇಶಗಳು, ಮಧ್ಯದಲ್ಲಿ ಒಂದು ದಮ್ಮಿನಪೇಟೆ, ಅದೊಂದು ಐತಿಹಾಸಿಕವಾಗಿ ದಂಡ ನೆಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಮಧ್ಯದಲ್ಲಿ ಒಂದು ದಮ್ಮಿನಪೇಟೆ, ನಂತರ ಒಂದು ರಥಬೀದಿ ಸಣ್ಣದಾಗಿ ಬೆಳೀತು. ನಗರ ಬೆಳೆದಾಗೆ ಜಂಕ್ಷನ್ ಅಂತ ಸುತ್ತಮುತ್ತ ಪ್ರದೇಶಗಳು ಕುಶಾಲನಗರ ಬೃಹತ್ತಾಕಾರವಾಗಿ ಬೆಳೆದಿದೆ. ಸುತ್ತಮುತ್ತ ಕೇವಲ ಜಮೀನುಗಳೇ ಇದ್ದಿದ್ದು. ಜನವಸತಿ ಪ್ರದೇಶವೇ ಅಂತ್ಯ ಸಂಸ್ಕಾರ ಮಾಡ್ಕೊಂಡು ಬರುವಂಥ ಪರಿಪಾಠ ಇತ್ತು. ಯಾವುದೇ ಊರಿನಲ್ಲಿ ಕೂಡ ನದಿಯಲ್ಲಿದೆ, ನದಿ ದಂಡೆಯಲ್ಲಿ ಸ್ಮಶಾನ ನಡೀತಾ ಬರ್ತಿತ್ತು. ಸೊ ಈಗಿರಬೇಕಾದ್ರೆ ಅಲ್ಲಿ ಸಾಂಗವಾಗಿ ನಡ್ಬರ್ತಿದ್ದಂಥ ಜಾಗದಲ್ಲಿ ಅಲ್ಲಿ ಕೂಡ ಒಂದಷ್ಟು ಜಾಗ ಗುಜರಾತಿ ಮಾಡಿಸ್ಕೊಂಡ್ಮೇಲೆ ಅಲ್ಲಿ ಹೋಗ್ಲಿಕ್ಕಿರುವಂಥ ಜಾಗ ಪ್ರತಿಬಂಧ ಆಯ್ತಲ್ಲ. ಎಲ್ಲಿ ಏನಪ್ಪ ತಾವರೆಕೆರೆ ಮುಂದೆ ಬಹುಶಃ ಹಿರಿಯರು ಗೊತ್ತಿದೆ, ಇಲ್ಲಿ ಅಶೋಕು ಗೊತ್ತಿದೆ. ಅಶೋಕ್ ಆ ಟೈಮ್ನಲ್ಲಿ ಮಂಡಲ ಪಂಚಾಯತಿ ಸದಸ್ಯರಾಗಿದ್ದರು.
ಸುಶೀಲ ಚನ್ನಪ್ಪ ಉಪಪ್ರಧಾನರಾಗಿ ಈ ಭಾಗವನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಸೊ ಅಂಥ ಸಮಯದಲ್ಲಿ ಊರಿನ ಇಲ್ಲೊಂದು ಸಾವಾದಾಗ ನೀವು ಏನು ನಿಧಿ ಬರ್ತದೆ, ಯಾವುದು ಪುರಸಭೆಗೆ ನಿಧಿ ಬರ್ತದೆ, ಸ್ಮಶಾನ ಅಭಿವೃದ್ಧಿಗೆ ನಿಧಿ ಬರ್ತದೆ, ಎಲ್ಲ ಸಮುದಾಯಗಳಿಗೂ ಒಂದು ಕಡಿಮೆ ಮಾಡ್ಕೊಂಡು ಬಂದಿದ್ದೀವಿ. ಅದೇ ಇವಾಗ ಹಣ ಮೊದಲು ಬರುತ್ತೆ, ಆ ಹಣವನ್ನು ಈ ಬೈಚನಹಳ್ಳಿ ಏನು ಗ್ರಾಮಕ್ಕೆ ಈಗ 52 ಸೆಂಟ್ 53 ಸೆಂಟ್ ಏನು ಗ್ರಾಂಟ್ ಆಗಿದೆ ಅದಕ್ಕೆ ನಾವು ನಿಯೋಗ ಮಾಡ್ತೀವಿ, ಅದನ್ನು ಉಪಯೋಗಿಸ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಮತ್ತು ಹೇಳೋಂಥದ್ದು ಏನೂ ಇಲ್ಲ ಅನ್ಕೋತೀನಿ, ಎಲ್ಲ ಮಾತಾಡಿದ್ದಾರೆ, ಇನ್ನೂ ಶಾಸಕರು ಮಾತಾಡ್ತಾರೆ. ಮುಂದಕ್ಕೆ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಳ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಸಹ ನನ್ನ ಒಂದು ಮನವಿ ಸರ್ ಮಂತ್ರಗೌಡರು ಏನಂದರೆ, ತುಂಬ ವರ್ಷದಿಂದ ಮೂಲವಾಗಿ ಕುಶಾಲನಗರದಲ್ಲಿ ಹಲವಾರು ಮಂದಿ ಮನೆ ಇಲ್ಲೇ ಇದ್ದಾರೆ. ಅವರಿಗೆ ಒಂದು ಸೂರನ್ನು ಕೊಡಿಸ್ಬೇಕು, ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಪಡಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಈಗ ಗೋಮಾಳದ್ದು ಜಾಗ ಆಲ್ರೆಡಿ ನಮಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ, ನಮಗೆ ಖಾತೆ ಆಗಿದೆ. ಅದರಲ್ಲೇನಾದರೂ ಅವಕಾಶ ಇದೆಯಾ ಅಂತ ಒಂದು ಪ್ರಯತ್ನ ಪಡ್ಬೋದಾ ಅಂತ ಈ ನಿಟ್ಟಿನಲ್ಲಿ ಒಂದು ಕಾರ್ಯೋನ್ಮುಖರಾಗಬೇಕು ಅಂತ ಕೇಳ್ಕೊಳ್ತೇನೆ. ಧನ್ಯವಾದ, ನಮಸ್ಕಾರ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆ ಪಾಲೆಬೆಟ್ಟ ಸಮೀಪದ ಚನ್ನಂಗಿ ಕಾವೇರಿ ಕ್ಲಬ್ ಆವರಣದಲ್ಲಿ ಕಾವೇರಿ ಸಂಘದ ವತಿಯಿಂದ ಕೈಮುಹೂರ್ತ ಹಬ್ಬದ ಅಂಗವಾಗಿ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಕಾವೇರಿ ಸಂಘದ ವತಿಯಿಂದ ಕೈಲ್ಮುಹೂರ್ತ ಹಬ್ಬದ ಅಂಗವಾಗಿ 45ನೇ ವರ್ಷದ ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆ ಚನ್ನಂಗಿ ಕಾವೇರಿ ಕ್ಲಬ್ ಆವರಣದಲ್ಲಿ ನಡೆಯಿತು. ಸುತ್ತಮುತ್ತಲ ಗ್ರಾಮಗಳಿಂದ ಹಲವು ಸ್ಪರ್ಧಾಳುಗಳು ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ವಾಟೇರೇರ ಕರುಣ್ ಪ್ರಥಮ, ಕಲ್ಲಪಂಡ ಶರಣು ದ್ವಿತೀಯ, ಕುಟ್ಟಂಡ ಮದನ್ ತೃತೀಯ ಬಹುಮಾನ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮೂಕುಂಡ ಬಿಜು ಸುಬ್ರಹ್ಮಣಿ ಮಾತನಾಡಿ, ಹಬ್ಬ ಆಚರಣೆಗಳ ಮೂಲಕ ಸಮಾಜ ಬಾಂಧವರು ಒಗ್ಗೂಡಿಕೆಯೊಂದಿಗೆ ಸಂಪ್ರದಾಯ ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಸಾಧನೆ ತೋರುತ್ತಿದ್ದಾರೆ. ಕಾವೇರಿ ಕ್ಲಬ್ ಹಲವು ವರ್ಷಗಳಿಂದಲೂ ವಿವಿಧ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮಾದರಿಯಾಗಿ ಮುನ್ನಡೆಯುತ್ತಿದೆ ಎಂದರು. ಕಾವೇರಿ ಸಂಘದ ಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಎ.ಸಿ. ಗಣಪತಿ ಮಾತನಾಡಿ, ಕಳೆದ 45 ವರ್ಷಗಳಿಂದ ಕಾವೇರಿ ಸಂಘ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಪ್ರತಿಭೆಗಳಿಗೆ ಅವಕಾಶ ಕಲ್ಪಿಸುತ್ತಿದೆ. ತೆಂಗಿನಕಾಯಿಗೆ ಗುಂಡು ಹೊಡೆಯುವ ಸ್ಪರ್ಧೆಯಲ್ಲಿ 50ಕ್ಕೂ ಹೆಚ್ಚು ಸ್ಪರ್ಧಾಳುಗಳು ಭಾಗವಹಿಸಿ ಗುರಿಯೊಂದಿಗೆ ತಮ್ಮ ಸಾಧನೆ ತೋರಿದ್ದಾರೆ. ಸಮಾಜದ ಬಾಂಧವರು ಸಂಘಟನೆಯೊಂದಿಗೆ ಸಂಪ್ರದಾಯ ಆಚರಣೆಗಳ ಮೂಲಕ ಪಾಲ್ಗೊಂಡು ಅಭಿವೃದ್ಧಿಯೊಂದಿಗೆ ಮುಂದೆ ಬರಬೇಕು ಎಂದರು. ಕಾವೇರಿ ಸಂಘದ ಅಧ್ಯಕ್ಷರಾದ ತಕ್ಕಡೆ ಶ್ರೀನಿವಾಸ್ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಕ್ಯಾಡಮಾಡ ಮಿಲನ್ ಸುಬ್ಬಯ್ಯ, ಸಂಘದ ಕಾರ್ಯದರ್ಶಿ ಮಲ್ಲಂಗಡ ಕಿಶೋರ್, ವಕೀಲ ಕೆಜಿ ಉತ್ತಪ್ಪ, ಗಗನ್ ಕಾರ್ಯಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ವಂಶಿಹಾನಿ, ಕುಶಾಲನಗರ. ಸಿದ್ದಾಪುರದ ಸ್ವರ್ಣಮಾಲಾ ಸಭಾಂಗಣದಲ್ಲಿ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ವತಿಯಿಂದ ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಿದರು. ಎಸ್ಎನ್ಡಿಪಿ ಕೊಡಗು ಯೂನಿಯನ್ ವತಿಯಿಂದ ಸಿದ್ದಾಪುರ ಸ್ವರ್ಣಮಾಲಾ ಸಭಾಂಗಣದಲ್ಲಿ ನಡೆದ ಶ್ರೀ ನಾರಾಯಣ ಗುರುಗಳ 171ನೇ ಜಯಂತಿ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಅರಮೇರಿ ಕಳಂಚೇರಿ ಮಠದ ಪೀಠಾಧೀಶರಾದ ಶಾಂತ ಮಲ್ಲಿಕಾರ್ಜುನ ಸ್ವಾಮೀಜಿ ಮಾತನಾಡಿ, ಶಿಕ್ಷಣದೊಂದಿಗೆ ಸಂಘಟನೆ ಇದ್ದರೆ ಮಾತ್ರ ವ್ಯಕ್ತಿ ಬಲಿಷ್ಠನಾಗಲು ಸಾಧ್ಯ. ಎಸ್ಎನ್ಡಿಪಿ ಸಾಮಾಜಿಕ ಕಳಕಳಿಯೊಂದಿಗೆ ಪ್ರತಿ ವರ್ಷ ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಣೆ ಮಾಡುವುದರ ಮೂಲಕ ಮಾದರಿ ಸಂಘಟನೆಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಕೆಜಿ ಬೋಪಯ್ಯ ಮಾತನಾಡಿ, ಸಮಾಜದಲ್ಲಿ ಜಾತಿ ಭೇದವನ್ನು ತೊಡೆದು ಹಾಕಿದ ಶ್ರೀ ನಾರಾಯಣ ಗುರುಗಳ ಆದರ್ಶವನ್ನು ಎಲ್ಲರೂ ಪಾಲನೆ ಮಾಡುವುದರೊಂದಿಗೆ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಮುನ್ನಡೆಯಬೇಕೆಂದು ಸಲಹೆ ನೀಡಿದರು. ಎಸ್ಎನ್ಡಿಪಿ ಯೂನಿಯನ್ ಅಧ್ಯಕ್ಷ ವಿಕೆ ಲೋಕೇಶ್ ಮಾತನಾಡಿ, ಜಿಲ್ಲೆಯ ನಾನಾ ಭಾಗಗಳಲ್ಲಿ 50ಕ್ಕೂ ಹೆಚ್ಚು ಶಾಖೆಗಳನ್ನು ಒಳಗೊಂಡ ಎಸ್ಎನ್ಡಿಪಿ ಸಂಘಟನೆ ಆರೋಗ್ಯ, ಶಿಕ್ಷಣ, ಸಾಮಾಜಿಕ ಕಳಕಳಿಯೊಂದಿಗೆ ಸಮಾಜ ಬಾಂಧವರ ಏಳಿಗೆಗಾಗಿ ತೊಡಗಿಸಿಕೊಂಡಿದೆ. ಸಹಕಾರ ಸಂಘದ ಮೂಲಕ ಸಮುದಾಯವನ್ನು ಅಭಿವೃದ್ಧಿಯೊಂದಿಗೆ ಮುನ್ನಡೆಯಲು ಸಹಕಾರ ನೀಡುತ್ತಿದೆ. ಆರೋಗ್ಯ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳು ಹಾಗೂ ಗಣ್ಯರನ್ನು ಗೌರವಿಸಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಂದರ್ಭ ಎಸ್ಎನ್ಡಿಪಿ ಸಂಘಟನೆಗೆ ಆರೆಂಜ್ ಕೌಂಟಿ ಸಂಸ್ಥೆಯಿಂದ ಆಂಬ್ಯುಲೆನ್ಸ್ ವಾಹನವನ್ನು ಕೊಡುಗೆಯಾಗಿ ನೀಡಿದ ಉದ್ಯಮಿ ಇಮ್ಯಾನ್ಯುವಲ್ ಟಿ ರಾಮಪುರಂ ಅವರನ್ನು ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಕ್ರೀಡೆ, ಶಿಕ್ಷಣ, ಸಮಾಜ ಸೇವೆಯ ಸಾಧನೆಗಾಗಿ ಹಲವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಲಿಟಲ್ ಸ್ಕಾಲರ್ ಅಕಾಡೆಮಿಯ ಪೂಜಾ ಸಜೇಶ್, ಎಸ್ಎನ್ಡಿಪಿ ಸಂಘಟನೆಯ ಉಪಾಧ್ಯಕ್ಷ ರಾಜನ್, ಕಾರ್ಯದರ್ಶಿ ಪ್ರೇಮಾನಂದ, ಜಯಂತಿ ಆಚರಣೆ ಸಮಿತಿ ಅಧ್ಯಕ್ಷ ಎಂಜಿ ರಾಜು, ಕಾರ್ಯದರ್ಶಿ ರಜಿತ್ ಕುಮಾರ್, ವನಿತಾ ಯೂನಿಯನ್ ಜಿಲ್ಲಾ ಅಧ್ಯಕ್ಷರಾದ ರೀಶಾ ಸುರೇಂದ್ರ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಗಮನ ಸೆಳೆದ ಮೆರವಣಿಗೆ ಎಸ್ಎನ್ಡಿಪಿ ಕಟ್ಟಡದಲ್ಲಿ ಧ್ವಜಾರೋಹಣ ನೆರವೇರಿತು. ಬಿಎಸ್ಎನ್ಎಸ್ಸಿ ಉಪಾಧ್ಯಕ್ಷ ಸಜೀವ ಮೆರವಣಿಗೆಗೆ ಚಾಲನೆ ನೀಡಿದರು. ನಾರಾಯಣಗುರು ಜಯಂತಿ ಅಂಗವಾಗಿ ಅಯ್ಯಪ್ಪ ದೇವಸ್ಥಾನ ಮುಂಭಾಗದಿಂದ ಅಲಂಕೃತ ಮಂಟಪದಲ್ಲಿ ಶ್ರೀ ನಾರಾಯಣ ಗುರುಗಳ ಮೂರ್ತಿಯನ್ನು ಕುಳ್ಳಿರಿಸಿ ಚಂಡೆವಾದ್ಯ ಮೇಳದೊಂದಿಗೆ ಸಿದ್ದಾಪುರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಸ್ವರ್ಣಮಾಲಾ ಕಲ್ಯಾಣ ಮಂಟಪದವರೆಗೆ ಸಂಚರಿಸಿದ್ದು, ಜಿಲ್ಲೆಯ ನಾನಾ ಭಾಗಗಳಿಂದ ಸಾವಿರಾರು ಸಂಖ್ಯೆಯ ಬಾಂಧವರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿ ವಿಜೇತರಾದ ಪುಲಿಯೇರಿ ಎಸ್ಎನ್ಡಿಪಿ ಶಾಖೆಗೆ ಬಹುಮಾನ ವಿತರಿಸಲಾಯಿತು. ಕೇರಳದ ಕ್ಯಾಲಿಕಟ್ನ 7 ಬೀಟ್ಸ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆದಿದ್ದವರ ಗಮನ ಸೆಳೆಯಿತು. ಕಟ್ಕೊಳ್ತಾರೆ. ಅವರು ಇಡೀ ದೇಶ ಹೆಮ್ಮೆ ಪಡುವಂತ ಒಬ್ಬ ಶ್ರೇಷ್ಠ ಶಿಕ್ಷಕರಾಗಿ ಮತ್ತು ಶ್ರೇಷ್ಠ ವಿಜ್ಞಾನಿಯಾಗಿ ಒಬ್ಬ ಅತ್ಯಂತ ಶ್ರೇಷ್ಠ ಮಾನವೀಯ ಅಂತಃಕರಣವನ್ನು ಉಳ್ಳಂತಹ ಒಬ್ಬ ವ್ಯಕ್ತಿಯಾಗಿ ಬರುವಂತದನ್ನು ನಾವು ಕಾಣ್ತೇವೆ. ಹಾಗಾಗಿ ಆ ಶಿಕ್ಷಣ ಏನನ್ನ ಕಲಿಸಬಲ್ಲದು ಅಂತ ಹೇಳಿದ್ರೆ ಅತ್ಯಂತ ಪ್ರಬುದ್ಧವಾದಂತಹ ಶಿಕ್ಷಣವನ್ನು ಕಲಿತ ಒಬ್ಬ ವ್ಯಕ್ತಿ ತಾನು ಇಡೀ ವಿಶ್ವ ಮಾನವನಾಗಿ ಹೊರಗೆ ಬಂದಕ್ಕೆ ಬರುವಂತದನ್ನು ನಾವು ಕಾಣ್ತೇವೆ. ಹಾಗಾಗಿ ಆ ರೀತಿ ಆಗಿರ್ತಕ್ಕಂಥ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟಂತವ್ರು ಯಾರಪ್ಪ ಅಂತ ಹೇಳಿದ್ರೆ ಪೂಜನೀಯ ನಾರಾಯಣ ಗುರುಗಳು. ಅವರು ಕೊಟ್ಟಂತಹ ಸಂದೇಶಗಳು ಎಲ್ಲ ಕಾಲಕ್ಕೂ ಸಹ ನಾವು ಅದನ್ನು ಅನುಸರಣೆ ಮಾಡುವಂಥದ್ದು. 12ನೇ ಶತಮಾನದ ಬಸವಾದಿ ಶರಣರು ಕೊಟ್ಟಂತಹ ಸಂದೇಶವನ್ನ ಸರಿಸುಮಾರು 200 ವರ್ಷಗಳ ಹಿಂದೆ ಅವರು ಮಾಡಿದಂತ ಮೊದಲ ಕೆಲಸ ಎಲ್ಲ ಕಡೆ ದೇವಸ್ಥಾನಗಳನ್ನ ಕೇರಳ ರಾಜ್ಯದಲ್ಲಿ ಕಟ್ಟಿ ಆ ದೇವಸ್ಥಾನಕ್ಕೆ ಸರ್ವರು ಹೋಗಬೇಕು. ಅವ್ರದ್ದು ಒಂದು ಅಚಲ ಇತ್ತು, ಒಂದೇ ಮಾನವ ಕುಲವ ಅನ್ನೋದು ಒಂದೇ ಜಾತಿ ಒಂದೇ ದೇವರು. ಇದನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟು ಬಹುಶಃ ಇವತ್ತು ಹಿಂದೂ ಸಮಾಜ ಗಟ್ಟಿಯಾಗಿ ಇರಬೇಕಾದ್ರೆ ಶ್ರೀಮನ್ ನಾರಾಯಣ ಗುರುಗಳ ಕೊಡುಗೆ ಅಪಾರ. ಅದನ್ನು ಸದಾ ನಾವು ಸ್ಮರಿಸಬೇಕಾದಂತ ಇದು ಖಂಡಿತ ನಾವೆಲ್ಲರೂ ಮಾಡಲೇಬೇಕಾಗಿದೆ. ತನ್ನ ಬೆಳೆಯನ್ನ ಬೆಳೆಸಿ ಉತ್ತಮ ಕೃಷಿಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಜೊತೆಯಲ್ಲಿ ಎಸ್ಎನ್ಡಿಪಿಯು ಕೂಡ ಆಧಾರ ಸ್ತಂಭವಾಗಿ ಇಟ್ಕೊಂಡು ಕಳೆದ ವರ್ಷ ಏನು ನಾನು ನಿಮ್ಗೊಂದು ಆಂಬ್ಯುಲೆನ್ಸ್ ಅನ್ನ ಸುಮಾರು 14 ಲಕ್ಷ ವೆಚ್ಚದಲ್ಲಿ ನೀವು ಕೊಡ್ತೇನೆ ಅಂತ ಮಾತು ಕೊಟ್ಟಿದ್ರು, ಅದನ್ನು ಕೂಡ ನೆರವೇರಿಸಿದ್ದಾರೆ. ಹಾಗಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಜೊತೆಯಲ್ಲಿ ನಮ್ದೇ ಆದ ಒಂದು ಸಹಕಾರಿ ಸಂಸ್ಥೆ, ಒಂದು ಸುವಾರ್ಥ ಬ್ಯಾಂಕ್ ಕೂಡ ನಡೀತಾ ಇದೆ. ಅದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಎಲ್ಲ ರೀತಿಯ ಸಹಕಾರವನ್ನು ನಮಗೆ ನೀಡಿದ್ದಾರೆ. ಹಾಗಾಗಿ ಕೊಡಗು ಎಸ್ಎನ್ಡಿಪಿ ವತಿಯಿಂದ ಅವರಿಗೆ ನ್ಯೂಸ್ ಸಂಗಮಕ್ಕಾಗಿ ರಘುಕೋಟಿ, ಕುಶಾಲನಗರ. ಬೇಲೂರಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ ಆಯೋಜಿಸಲಾಗಿತ್ತು.
ಬೇಲೂರಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಏರ್ಪಡಿಸಲಾಗಿದ್ದ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟದ ಉದ್ಘಾಟನೆಗೆ ಧ್ವಜಾರೋಹಣ ಕಾರ್ಯಕ್ರಮವಿತ್ತು. ನಂತರ ಜ್ಯೋತಿ ತರಬೇಕಿತ್ತು. ಆನಂತರ ವೇದಿಕೆ ಕಾರ್ಯಕ್ರಮ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಬೇಕಾಗಿತ್ತು. ಆದರೆ ಮಧ್ಯಾಹ್ನ 3:30 ಗಂಟೆ ಆದರೂ ಉದ್ಘಾಟನೆ ಆಗಲಿಲ್ಲ. ಬಹುತೇಕ ಗುಂಪು ಆಟಗಳು ಮುಗಿದಿದ್ದವು. ತಾರೆ 65% ಭಾಗದಷ್ಟು ಕ್ರೀಡಾ ಸ್ಪರ್ಧೆ ಮುಕ್ತಾಯಗೊಂಡಿತ್ತು. ಇಷ್ಟಾದರೂ ಕ್ರೀಡಾಕೂಟದ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಲಿ ಇತರ ಜನಪ್ರತಿನಿಧಿಗಳಾಗಲಿ ಆಗಮಿಸಲಿಲ್ಲ. ಉದ್ಘಾಟನೆಯೂ ನಡೆಯಲಿಲ್ಲ. ಉದ್ಘಾಟನೆ ಆಗದ ಕುರಿತು ವೇದಿಕೆಯಲ್ಲಿದ್ದ ತಾಲೂಕು ಫಿಸಿಕಲ್ ಎಜುಕೇಷನ್ ಆಫೀಸರ್ ಅವರು ಮೌನಕ್ಕೆ ಶರಣಾಗಿ ಅಸಹಾಯಕತೆ ವ್ಯಕ್ತಪಡಿಸಿದ್ದು ಕಂಡುಬಂತು. ಈ ಬಗ್ಗೆ ಕ್ರೀಡಾಕೂಟಕ್ಕೆ ಆಗಮಿಸಿದ ವಿದ್ಯಾರ್ಥಿ ಪೋಷಕರು ತಮ್ಮದೇ ಆದ ರೀತಿಯಲ್ಲಿ ಚರ್ಚೆ ನಡೆಸಿದ್ದು ಕಂಡುಬಂತು. ಅಲ್ಲದೆ ಇದು ಕ್ರೀಡಾಕೂಟಕ್ಕೆ ಮಾಡಿದ ಅವಮಾನ ಎಂದು ವ್ಯಾಖ್ಯಾನಿಸಲಾಗುತ್ತಿತ್ತು. ನ್ಯೂಸ್ ಸಂಗಮಕ್ಕಾಗಿ ಅನಂತರಾಜ ಅರಸ್, ಬೇಲೂರು. ವಿರಾಜಪೇಟೆ ತಾಲೂಕಿನ ಮಾಲ್ದಾರಿಯಲ್ಲಿ ಕೊಡಗು ಆದಿದ್ರಾವಿಡ ಸಮಾಜ ಸೇವಾ ಸಂಘದ ವತಿಯಿಂದ ಸಮುದಾಯ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸ್ವಾತಂತ್ರ್ಯ ಬಂದು 78 ವರ್ಷ ಕಳೆದರೂ ಇಂದಿಗೂ ಆದಿದ್ರಾವಿಡ ಸಮಾಜದ ಜನಾಂಗವನ್ನ ಕಡೆಗಣಿಸುತ್ತಿರುವ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆಂದು ಆದಿದ್ರಾವಿಡ ಸಮಾಜದ ರಾಜ್ಯಾಧ್ಯಕ್ಷ ಎಚ್.ಎಂ. ಸೋಮಪ್ಪ ಎಚ್ಚರಿಕೆ ನೀಡಿದ್ದಾರೆ. ವಿರಾಜಪೇಟೆ ತಾಲೂಕಿನ ಮಾಲ್ದಾರಿಯಲ್ಲಿ ಕೊಡಗು ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಮಾಲ್ದಾರೆ ಘಟಕದ ನೇತೃತ್ವದಲ್ಲಿ ಸಮುದಾಯದ ಜಾಗೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ದಶಕಗಳೇ ಕಳೆದರೂ ಆದಿದ್ರಾವಿಡ ಸಮಾಜ ಬಾಂಧವರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವಲ್ಲಿ ಸರ್ಕಾರಗಳು ವಿಫಲವಾಗಿದ್ದು ಇಂದಿಗೂ ಮೂಲಸೌಕರ್ಯ ವಂಚಿತರಾಗಿದ್ದಾರೆ. ಜೀವನ ನಡೆಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ನಿವಾಸಿಗಳಾಗಿದ್ದು ಅಲ್ಲಿನ ಜಾತಿ ಪ್ರಮಾಣ ಪತ್ರದಲ್ಲಿ ಪರಿಶಿಷ್ಟ ಜಾತಿ ಆದಿದ್ರಾವಿಡ ಎಂದು ನಮೂದಿಸಲಾಗಿದೆ. ಹಲವು ವರ್ಷಗಳ ಹಿಂದೆ ಜಿಲ್ಲೆಯಿಂದ ಕೂಲಿ ಕೆಲಸಕ್ಕಾಗಿ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಸೇರಿದಂತೆ 7 ಜಿಲ್ಲೆಗಳಲ್ಲಿ ಆದಿದ್ರಾವಿಡ ಜನಾಂಗದ ಕುಟುಂಬ ನೆಲೆಸಿದ್ದು ತುಳು ಭಾಷಿಗರಾಗಿ ರಾಜ್ಯದಲ್ಲಿ 12 ಲಕ್ಷ ಮಂದಿ ವಾಸವಾಗಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಸುಮಾರು 30,000ಕ್ಕೂ ಹೆಚ್ಚು ಮಂದಿ ನೆಲೆಸಿದ್ದಾರೆ. ಸರ್ಕಾರ ಇತರೆ ಜಿಲ್ಲೆಗಳಲ್ಲಿ ವಾಸಿಸಿರುವ ಆದಿದ್ರಾವಿಡ ಜನಾಂಗದವರನ್ನ ಎಲ್ಲ ರೀತಿಯಲ್ಲೂ ಕಡೆಗಣಿಸುತ್ತಿದ್ದು ಯಾವುದೇ ಮೂಲ ಸೌಲಭ್ಯಗಳಿಲ್ಲದೆ ವಂಚಿತರಾಗಿ ಜೀವನ ನಡೆಸುತ್ತಿದ್ದಾರೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ಆದಿದ್ರಾವಿಡ ಜನಾಂಗದಲ್ಲಿ ಹುಟ್ಟಿ ಬೆಳೆದ ನಮಗೆ ಬೇರೆ ಜಾತಿಯ ಪ್ರಮಾಣ ಪತ್ರ ಅವಶ್ಯಕತೆ ಇಲ್ಲ. ನಾಗಮೋಹನ್ ದಾಸ್ ಅವರ ವರದಿಯನ್ನು ಪರಿಶೀಲನೆ ಮಾಡಿ ಆದಿದ್ರಾವಿಡ ಜನಾಂಗಕ್ಕೆ ಅನ್ಯಾಯವಾಗದಂತೆ ಪ್ರಮಾಣ ಪತ್ರದಲ್ಲಿ ಆದಿದ್ರಾವಿಡ ಎಂದು ನಮೂದಿಸಿ ನಿವೇಶನ ಸೇರಿದಂತೆ ಎಲ್ಲ ಮೂಲ ಸೌಕರ್ಯಗಳನ್ನು ಕಲ್ಪಿಸಿ ನಮ್ಮ ಬೇಡಿಕೆ ಈಡೇರಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಬೃಹತ್ ಪ್ರತಿಭಟನೆ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಆದಿದ್ರಾವಿಡ ಸೇವಾ ಸಮಾಜದ ವಿರಾಜಪೇಟೆ ತಾಲೂಕು ಅಧ್ಯಕ್ಷ ವಿಜಯ್, ಕಾರ್ಯದರ್ಶಿ ಲಲಿತಾ, ಸಲಹೆಗಾರ ರವಿ, ಮಾಲ್ದಾರೆ ಘಟಕದ ಅಧ್ಯಕ್ಷ ನಾರಾಯಣ್, ಕಾರ್ಯದರ್ಶಿ ಧನಂಜಯ್ ಕುಮಾರ್, ಗೌರವಾಧ್ಯಕ್ಷರಾದ ಬಾಬು, ಉಪಾಧ್ಯಕ್ಷರಾದ ನಾರಾಯಣ, ಸಹ ಕಾರ್ಯದರ್ಶಿ ಮಂಜುಳಾ, ಶಾಂತಪ್ಪ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ఓవు జాతిలు కూడా పనులే ಒಂಜಿ ಆದಿದ್ರಾವಿಡ నువ్వు నమన జాతి ಒಂಜಿ ಆದಿದ್ರಾವಿಡ ಜೊತೆಪಡೇರು ಲಗ್ನ ಆದಿ ಕರ್ನಾಟಕ ಮೂಜಿನ ಆದಿ ಆಂಧ್ರ ಈ ಮೂಜಿ ಜಾತಿ ಹತ್ತು ಆ ಸಮೀಕ್ಷೆ ಇಲ್ಲಿ ಐನೇ ಕೇಳಿನ ಇಲ್ಲಿ ಆದಿದ್ರಾವಿಡ ಹತ್ತು ಪನ್ನ ನೀವು ಬೇರೆ ಜಾತಿ ಪನ್ಲೇನು ಎಂಚೆ ಇದು ಬೇರೆ ನಿಗ್ಲ ಜಾತಿ ಪನ್ಲೇನು ಅಪ್ಪ ನಮ್ಮದಾನೆ ಬೇರೆ ಜಾತಿ ಪನ್ರಾಪ್ಲ ಮಾದಿಗೆನ ಬೇರೆ ದಾದನ ಪನ್ರಾಪ್ಲ ಅಂದತೆ ಐಕ್ಯನು ಐನು ಆ ಪ್ರಸ್ತಾಪವನ್ನು ಏನು ಪ್ರಶ್ನೆ ಇಟ್ಟಿದೆ ಪಂಡದೆ ఆయన పబ్లిక్ మంతా ఎంచ వాయిస్ మెసేజ్ బుక్ ఎంಕ್ಲೆನ ಗ್ರೂಪ್ ದಯವಿಟ್ಟು ನಮ್ಮನ್ನ ಜಾತಿದಾಗಲಿ ಏರ್ಲಾ ನಿಕ್ಲಿನ ಓಯೇ ಜಾತಿ ಪಾಡು ನಿಕ್ಲು ಜಾತಿ ಸರ್ಟಿಫಿಕೇಟ್ ತೊಜ್ಪಾರ ಕೊಡ್ತಿ ಆದಿದ್ರಾವಿಡ ಆಗೊಂಡು ಐನು ಆದಿದ್ರಾವಿಡ ಇತ್ರ ಬಂಡ ತೊಜ್ಪೋಲೆ ಅವು ಇಜ್ಜನಲ್ಲ ಏರ್ಲ ಜಾತಿ ಸರ್ಟಿಫಿಕೇಟ್ ಆತಿಜೆ ಗೊತ್ತಿಜಿ ನಿಕ್ಲು ಆದಿದ್ರಾವಿಡನೇ ಬರೆಯಲು ಇಜ್ಜನ ಪೋಲೆ ನಿಕ್ಲೇನ ಬೇರೆ ಆತಿ ನಿಕ್ಲೇನ ಸರ್ಕಾರ ಸಂಬಳ ಕೊರ್ಕೊಂಡು ಬರೋಡು ನೀವು ಬರೆಯಿದ್ದೀನಿ ನೀವು ಪೋಲೆ ಏನು ಆತನ ವ್ಯವಸ್ಥೆ ಪುರ ಮನ್ಪಾದಿತ್ತೆ ಅಂಚನೆ ಎಂಕ್ಲೇನಂటే ಸುಮಾರು ಅಂಚಂಡು ಆಯ್ತು ಆ ವಿರೋಧದಾಗ ತಾನೇ ಅಂತ ಗೊತ್ತೇ ವಾಟ್ಸಪ್ ನಿಮಗೆ ಜಾತಿ ಗೊತ್ತಿಲ್ಲ ಪನ್ಲೆ ನಮ್ಮನ ಜನಾಂಗಗೆ ಎಂಚೆ ನಮ್ಮನ ಜನಾಂಗಗೆ ನಿಕ್ಲೇನ ಸಮೀಕ್ಷೆ ಬಂದಾಗ ಜಾತಿ ಗೊತ್ತಿಲ್ಲ ಅಂತ ಹೇಳಿ ಅವು ದಾಯಿನ ಪಂಡ ಅಲ್ಲಿ ಈ ಸಮೀಕ್ಷೆ ಟ್ಯಾಲಿ ಅನ್ಪೇರು ಇತ್ತ ಕೊಡಗು ಜಿಲ್ಲೆಯಲ್ಲಿ ನಮ್ಮ 5,000 ಜನ ಉಲ್ಲ 5,000 ಜನರು ಆದಿದ್ರಾವಿಡ ಎಷ್ಟು ಜನ ಪಂತೀರೆ ಈ ಗೊತ್ತಿಲ್ಲ ಎಷ್ಟು ಜನ ಪಂತೀರಿ ಅಂದ್ರೆ ಅಲ್ಲಿ ಟ್ಯಾಲಿ ಮನ್ಪೇರು ಅಲ್ಲಿ ಟ್ಯಾಲಿ ಮನ್ಪನ ಅಕಸ್ಮಿತ ಗೊತ್ತಿಲ್ಲ ಅಂದ್ರೆ ಸುಮಾರು ಜನ ಆಡ ಅಲ್ಲಿ ಮನ್ಸ ಜಾತಿ ಆಡಾಪಡು ಎಂಚೆ ಅವನ ಮಾತ ಬೋದು ಆಡಾಪಡು ಒಂದು ಮಲ್ಲ ಸೀರಿಯಸ್ ಏನ ವಿಷಯ
ಮಲ್ಲ ನಮ್ಮನ ಬುಡಕ್ಕೆ ಒಂಜಿ ಬುಡಲಿ ಬೂರ್ಲೆ ಕೆಟ್ಟು ಬೂರ್ಲೆಕ್ಕನ ಅಂದತೆ ನಮ್ಮ ಆಗ ಸಹಿಸೋಣ ನಮ್ಮನ ಈ ಜೋಕ್ಲೆ ಎಂತ ಸಹಿಸೋಣ ಸಾಲೆ ಹೋಗಿನ ಇತ್ತನೇ ಕೆಲವು ಒಲೆ ಅವ್ರ ಪುನಃ ಕೆಲಗೆ ಹೋಗ್ಜೇರು ನಾನು ಸಾಲೆ ಹೋಗ್ಜೇರು ಬಂಪೇರು ಅವೇ ಮನಸ್ಸ ಜಾತಿ ಸರ್ಟಿಫಿಕೇಟ್ ತಿಕ್ಕನ ನಮ್ಮ ಜೋಕ್ಲು ಹೋಗೋಣ ಏರ್ ಪೋಪೇರು ಅಪಗ ನಾಚಿಗೆ ಒಂಜಿ ಏರಲ್ಲಿ ಸೋಪುಲೇರು ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್.ಎಂ. ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಬೈಚನಹಳ್ಳಿಯ ಗ್ರಾಮಸ್ಥರಿಗೆ ಶವ ಸಂಸ್ಕಾರಕ್ಕೆ 52 ಸೆಂಟ್ ಜಾಗದ ಹಕ್ಕುಪತ್ರವನ್ನು ವಿತರಿಸಲಾಯಿತು. ಸಿದ್ದಾಪುರದ ಸ್ವರ್ಣಮಾಲಾ ಸಭಾಂಗಣದಲ್ಲಿ ಎಸ್ಎನ್ಡಿಪಿ ಕೊಡಗು ಯೂನಿಯನ್ ವತಿಯಿಂದ ಶ್ರೀ ನಾರಾಯಣ ಗುರುಗಳ ಜಯಂತಿಯನ್ನು ಆಚರಿಸಿದರು. ಹಾಸನ ಜಿಲ್ಲೆ ಬೇಲೂರಿನ ಹೊಯ್ಸಳ ಕ್ರೀಡಾಂಗಣದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ವತಿಯಿಂದ ಹಿರಿಯ ಪ್ರಾಥಮಿಕ ಶಾಲೆಗಳ ತಾಲೂಕು ಮಟ್ಟದ ಕ್ರೀಡಾಕೂಟ 3:30 ಗಂಟೆ ಆದರೂ ಉದ್ಘಾಟನೆಯಾಗಲಿಲ್ಲ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮಂಚನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಲೆ.